ಕೋಲ್ಡ್, ಕೆಮ್ಮು ಮತ್ತೆ ಗಂಟಲು ನೋವು ಇರೋರು ಈ ಒಂದು ರಸಂ ಕುಡಿತಾ ಬಂದ್ರೆ 2 to 3 ಡೇಸ್ ಅಲ್ಲೇ ಆರಾಮಾಗ್ಬಿಡ್ತಾರೆ. ಈ ರಸಂಗೆ ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ ಇಂದ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರಸಂ ಮಾಡೋದಕ್ಕೆ ಒಂದ್ ಬಾಣ್ಲಿಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರ್ಬೇವು, ಬ್ಯಾಡ್ಗೆ ಮೆಣಸಿನಕಾಯಿ, ಸ್ವಲ್ಪ ಇಂಗು ಹಾಗೆ ಕಟ್ ಮಾಡಿರೋಂಥ ಅರ್ಧ ಟೊಮೆಟೊನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ನೆಕ್ಸ್ಟ್ ಮಿಕ್ಸಿ ಜಾರ್ಗೆ 1 ಸ್ಪೂನ್ ಜೀರಿಗೆ, ಮೆಣಸು, 1/4 ಟೀ ಸ್ಪೂನ್ ಮೆಂತೆ, ಧನಿಯಾ ಕಾಳು, ಬೆಳ್ಳುಳ್ಳಿ, ಟೊಮೆಟೊ, 2 ಹಸಿ ಮೆಣಸಿನಕಾಯಿ, 4 ಒಣಮೆಣಸಿನಕಾಯಿ, ಕೊತ್ತಂಬರಿ ಹಾಕಿ ಈ ಒಂದು ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡು ನೆಕ್ಸ್ಟ್ ಬಾಣ್ಲಿಗೆ ಟ್ರಾನ್ಸ್ಫರ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ರಸಂ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕೊಳ್ತಾ ಇದೀನಿ. ಜಾಸ್ತಿ ನೀರಾಗಿರ್ಬಾರ್ದು, ಇಲ್ಲ ಸಾಂಬಾರ್ ತರ ಥಿಕ್ ಆಗು ಇರಬಾರ್ದು. ನೆಕ್ಸ್ಟ್ 1/4 ಟೀ ಸ್ಪೂನ್ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋದಿಕ್ ಬಿಡ್ಬೇಕು. ರಸಂ ಚೆನ್ನಾಗಿ ಬಾಯ್ಲ್ ಆಗ್ತಿರ್ಬೇಕಾದ್ರೆ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲ ಹಾಗೆ ಕೊತ್ತಂಬರಿನ ಹಾಕೊಂಡು ಇನ್ನೊಂದು 5 to 10 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸ್ಟ್ರಾಂಗ್ ಅಂಡ್ ಗರಂ ಆಗಿರೋಂತ ರಸಂ ರೆಡಿ ಆಗುತ್ತೆ. ನಾನ್ ವೆಜ್ ಮಾಡಿದಾಗ ಈ ತರ ಒಂದ್ ರಸಂ ಮಾಡಿ ಇಟ್ಕೊಂಡ್ಬಿಟ್ರೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ. ಮನೇಲಿರೋ ಸ್ಪೈಸಸ್ ನ ಬಳಸ್ಕೊಂಡು ಸಿಂಪಲ್ ಆಗಿ ಈ ತರ ರಸಂ ಮಾಡ್ಕೋಬಹುದು. ಸೊ ಪ್ಲೀಸ್ ಗೋ ಹೆಡ್ ಅಂಡ್ ಟ್ರೈ ದಿಸ್ ರೆಸಿಪಿ.